ವೀರೇಂದ್ರ ಹೆಗಡೆಜಿಯವರು ಧರ್ಮಾಧಿಕಾರಿಗಳು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಅವರು ಓದ್ತಾರೆ. ಅದಾದ ನಂತರದಲ್ಲಿ ನಮ್ಮ ಸಂಸದರು ಬ್ರಿಜೇಶ್ ಚೌಟ್ ಅವರು ಮಾತನಾಡ್ತಾರೆ. ಕೊನೆಯ ಭಾಷಣ ದಯವಿಟ್ಟು. ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮನ್ನುದ್ದೇಶಿಸಿ ಕಳಿಸಿರುವಂತಹ ಈ ಸಂದೇಶವನ್ನು ಓದ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಮೌನವಾಗಿ ಈ ಸಂದೇಶವನ್ನು ಕೇಳಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಮಾಡ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದು ನೆರೆದಿರುವ ರಾಜ್ಯದ ಎಲ್ಲ ನಾಯಕರಿಗೆ, ಕಾರ್ಯಕರ್ತರಿಗೆ ಹಾಗೂ ಕ್ಷೇತ್ರದ ಭಕ್ತರಿಗೆ ನನ್ನ ಅಭಿನಂದನೆಗಳು. SIT ತನಿಖೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ನಾನು ಹೆಚ್ಚು ಮಾತನಾಡಲು ಬಯಸುವುದಿಲ್ಲ. ಕಳೆದ ಹಲವು ದಿನಗಳಿಂದ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಅಪವಾದ ಬರುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿದ್ದವು. ಈ ಎಲ್ಲ ಬೆಳವಣಿಗೆಗಳು ನಮಗೂ ಕೂಡ ಬೇಸರ ತಂದಿದೆ. ಆದರೆ ನಾವು ಸತ್ಯ ನ್ಯಾಯದಿಂದ ನಡೆಯುವುದರಿಂದ ನಮಗೆ ಭಯವಿಲ್ಲ. SIT ತನಿಖೆಯನ್ನು ನಾವು ಮೊದಲನೇ ದಿನದಿಂದ ಸ್ವಾಗತಿಸಿದ್ದೇವೆ. ನಮ್ಮ ಕೋರಿಕೆ ಇಷ್ಟೇ: ಪ್ರಕರಣ ಸಂಪೂರ್ಣ ನ್ಯಾಯಯುತವಾಗಿ ತನಿಖೆಯಾಗಬೇಕು ಹಾಗೂ ಸತ್ಯ ಹೊರಬರಬೇಕು. ರಾಜ್ಯದ ವಿವಿಧ ರಾಜಕೀಯ ಪಕ್ಷಗಳು ಶ್ರೀ ಕ್ಷೇತ್ರದ ಪರವಾಗಿ ನಿಂತಿದ್ದೀರಿ. ಇದು ನಮಗೆ ತುಂಬ ಸಂತೋಷ ತಂದಿದೆ. ನೀವೇ ಕ್ಷೇತ್ರದ ಸಂಪತ್ತು. ಕ್ಷೇತ್ರದ ಸಂಪತ್ತು ತೂಕ ಮಾಡಬೇಕಾದರೆ ಇಂದು ನೆರೆದಿರುವ ಭಕ್ತರನ್ನು ನೋಡಬೇಕು. ನಂಬಿ ಕರೆದರೆ ಓಗೊಡನೆ ಶಿವ ಎಂಬ ಮಾತಿದೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಶ್ರೀ ಮಂಜುನಾಥ ಸ್ವಾಮಿ ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೇವರ ಮೇಲಿನ ಭಕ್ತಿಗೆ ಹಾಗೂ ಕ್ಷೇತ್ರದ ಮೇಲಿನ ಅಭಿಮಾನದಿಂದ ಇಲ್ಲಿ ನೆರೆದಿರುವ ಎಲ್ಲ ಶ್ರೀ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮ ದೇವತೆಗಳು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಡಿ ವೀರೇಂದ್ರ ಹೆಗ್ಗಡೆಯವರು. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.